ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಮಂಗಳವಾರದ ವಿಡಿಯೋ ಆಗಿರುತ್ತೆ, ನೋಡ್ಬೋದು. ಡೈರೆಕ್ಟ್ ಎದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಅಲ್ಲೇ ಸಾಮಾನು ಬಿದ್ದಿದೆ ಫ್ರೆಂಡ್ಸ್. ಏನು ಕೆಲಸ ಆಗಿಲ್ಲ. ನೈಟು ಸ್ವಲ್ಪ ಪ್ಯಾಕಿಂಗ್ ಕೆಲಸ ಜಾಸ್ತಿ ಇತ್ತು ಅಂತ ಮಲಗಿದ್ದೆ. 11-11:30 ಮಲಗಿದ್ವಿ, ನೋಡ್ಬೋದು. ಸೊ ಹಾಗಾಗಿ ಕೆಲಸ ಅಲ್ಲೇ ಬಿದ್ದಿದೆ. ಇವಾಗ ನೋಡ್ಬೋದು, ಪಾತ್ರೆ ಎಲ್ಲ ತೊಳೆದೆ. ಪಾತ್ರೆ ಇದ್ದಾಗ ಯಾವ ಥರ ಕಾಣ್ತಿತ್ತು ಅಡುಗೆ ಮನೆ, ಅಂದರೆ ಅಲ್ಲೇ ಸಿಂಕು ನೋಡಿ ಯಾವ ಥರ ಕಾಣ್ತಿತ್ತು ಅಂತ. ಇವಾಗ ನೋಡಿ ಅನಿಸ್ತು ಮನಸ್ಸಿಗೆ, ಏನೋ ಒಂಥರ ಫೀಲು. ಎಲ್ಲ ಕ್ಲೀನ್ ಮಾಡಿದ ಮೇಲೆ ನೋಡ್ಬೋದು ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಬೇಗನೆ ಎದ್ದಿದ್ವಿ. ಅಂದರೆ ಇವತ್ತು ಮಂಗಳವಾರ ಆಗಿದ್ರು ಅಂತ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಮಾಡ್ತಿದ್ದೀವಿ, ಅಂದರೆ ಅಜ್ಜಿ ಹಬ್ಬ. ನಿಮ್ಮೂರಲ್ಲೂ ಅಜ್ಜಿ ಹಬ್ಬ ಮಾಡೋದ್ರಿಂದ ಯಾವ ಊರಲ್ಲಿ ಅಜ್ಜಿ ಹಬ್ಬ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ, ಆಯಿತಾ? ಗೊತ್ತಾಗಬೇಕಲ್ವಾ ನಮಗೂ ಕೂಡ. ಇವಾಗ ಅಡುಗೆ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ನಾನು. ಅಂದರೆ ನಾನು ಒಳಗೆ ಮಾಡಿಕೊಂಡ್ರೆ ನಮ್ಮ ತಂಗಿ ಹೊರಗಡೆ ಕೆಲಸ ಮಾಡ್ಕೋತಾಳೆ. ಹಾಗೆ ನನ್ನ ಮಗನೂ ಕೂಡ ಎದ್ದಿದ್ದ, ನೋಡ್ಬೋದು. ಅವನು ಎದ್ದ ತಕ್ಷಣ ಏನಾದರೂ ಒಂದು ಫ್ರೂಟ್ಸ್ ತಿಂತಾನೆ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಅವನಿಗೆ ದಾಳಿಂಬೆ ಹಣ್ಣು ಕೊಟ್ಟಿದ್ವಿ, ತಿಂತಾ ಇದ್ದ. ಹಾಗೆ ನೋಡ್ಬೋದು, ಇವಳು ಹೊರಗಡೆ ಎಲ್ಲ ಗುಡಿಸ್ತಾ ಇದ್ಲು. ಅಂಗಳ ಅಂದರೆ ನಮ್ಮದು ಫುಲ್ ಕಡೆಯಿಂದ ಈ ಕಡೆ ಫುಲ್ ದೊಡ್ಡದಾಗೇ ಇದೆ. ಗುಡಿಸ್ಕೊತಾ ಇದ್ಲು ಅವಳು ನೀಟಾಗಿ. ಅಂದರೆ ಮಳೆ ಬೇರೆ ಸ್ವಲ್ಪ ಇತ್ತು, ಫುಲ್ಲು ಗಾಳಿ. ನಮ್ಮ ಮನೆಯಲ್ಲಂದ್ರೂ ಸಿಕ್ಕಾಪಟ್ಟೆ ಗಾಳಿ. ವಾತಾವರಣ ಅಂತೂ ಫುಲ್ಲು. ನಮ್ಮ ಮನೆಯಿಂದನೇ ಸ್ವಲ್ಪ ಬೆಟ್ಟ ಗುಡ್ಡ ಇದೆ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ಗಾಳಿ ಮಾತ್ರ. ನೋಡಿ, ಅವಳು ಗುಡಿಸ್ಕೊತಾ ಇದ್ಲು ನೀಟಾಗಿ. ಗುಡಿಸಿದಾದ್ಮೇಲೆ ಬಂದ್ಲು, ನೀರು ಹಾಕ್ಬಿಟ್ಟು ಬಂದ್ಲು. ಅಷ್ಟರಲ್ಲಿ ಅವಳಿಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ, ಆಯಿತಾ? ನಾನು ಹೋಗ್ಬಿಟ್ಟು ರಂಗೋಲಿ ಹಾಕ್ದೆ. ನೋಡ್ಬೋದು, ಸಿಂಪಲಾಗಿಯೇ ಹಾಕಿದ್ದೀನಿ. ಸಿಂಪಲಾಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಅವಳೆಲ್ಲ ಅಷ್ಟರಲ್ಲಿ ರಂಗೋಲಿ ನಾನು ಹಾಕೋಷ್ಟರಲ್ಲಿ ಈ ಕಡೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಹಚ್ಚಿದಾದ್ಮೇಲೆ ಆ ಹೊಸ್ಲಿಗೂ ಕೂಡ ನಾನೇ ರಂಗೋಲಿ ಹಾಕಿದ್ದು. ನಮಗೂ ಅಷ್ಟಾಗಿ ಬರಲ್ಲ, ಯಾವ್ದು ಬರುತ್ತೋ ಅದನ್ನು ಬಿಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ 8:30 9 ಗಂಟೆ ಆಯಿತು ಫ್ರೆಂಡ್ಸ್. ಎಲ್ಲ ಆಲ್ರೌಂಡ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ, ಆಯಿತಾ? 9 ಗಂಟೆಗೆ ಅಷ್ಟರಲ್ಲಿ ಎಲ್ಲ ಸ್ನಾನ ಆಗಿತ್ತು, ನೋಡ್ಬೋದು. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲ. ಅಜ್ಜಿ ಹಬ್ಬ ಅಂದರೆ ಮನೇಲಿ ಅಜ್ಜಿ ಹಬ್ಬನ ಈ ಕಡೆ ನಮ್ಮ ಸೈಡಲ್ಲಿ ಹೋಳಿಗೆ ಅಮ್ಮ ಅಂತಲೂ ಕರೀತಾರೆ, ಆಯಿತಾ? ನೋಡ್ಬೋದು, ಮೇನ್ ಹೋಳಿಗೆ ಅಮ್ಮ ಅಂದರೆ ಹೋಳಿಗೆ ಮಾಡಲೇಬೇಕಲ್ವ. ಸೊ ಹಾಗಾಗಿ ಆಲ್ರೆಡಿ ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣವೇ ಬೇಳೆಗೆ ಇಟ್ಟಿದ್ದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಹಾಗೆ ಈ ಕಡೆ ಕೂಡ ಅನ್ನಕ್ಕೆ ಇಟ್ಟಿದ್ದೆ, ಅನ್ನನೂ ಕೂಡ ಆಗಿದೆ. ಹಾಗೆ ಹೋಳಿಗೆ ಮಾಡೋಕ್ಕೆ ಹಿಟ್ಟು ಕೂಡ ಕಳಿಸಿ ಆಲ್ರೆಡಿ ಇಟ್ಟಿದ್ದೀನಿ, ಆಯಿತಾ? ಎಲ್ಲ ಮುಗ್ದಾದ್ಮೇಲೆ ಒಬ್ಬಟ್ಟು ಸಾರು ಹಾಗೆ ಅನ್ನ ಎಲ್ಲ ಆದಮೇಲೆ ನೋಡಿ ಹೋಳಿಗೆ ಕೂಡ ಆಯಿತು. ಈ ಥರ ಇದನ್ನು ಹೋಳಿಗೆನೇ ಅನ್ನೋದು ನಾವು. ಒಂದೊಂದು ಸೈಡು ಸಿಹಿ ಕಡುಬು ಅಂತ ಕರೀತಾರೆ, ನಾವು ಹೋಳಿಗೆನೇ ಅನ್ನೋದು. ಇವಾಗ ಅದಾದಮೇಲೆ ಒಂದೊಂದೇ ಚೆನ್ನಾಗಿ ಎಣ್ಣೆಲಿ ಹಾಕ್ಬಿಟ್ಟು ಕರಿತಾ ಇದ್ದೀನಿ, ಆಯಿತಾ? ಕರೆದಾದ್ಮೇಲೆ ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅಂದರೆ ಎಡಕ್ಕೆ ಎಷ್ಟು ಬೇಕೋ ಅಷ್ಟು ತೆಗ್ದು ಎತ್ತಿಟ್ಬಿಟ್ಟು ಊಟ ಮುಗಿಸ್ಕೊಂಡ್ವಿ ನಾವು. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟಿತ್ತು ಅಂತ ಅವಳು ಕೊನೆಗೆ ಒಂದು 4 ಪೂರಿ ಆಗುತ್ತೆ ಅಕ್ಕ, ಮಾಡಿಕೊಡ್ತೀನಿ ಅಂತ ಅಂದ್ಲು. ಸರಿ ಮಾಡಮ್ಮ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡೆ. ನೋಡಿ, ಒಂದು ಟ್ರಿಪ್ ಆಲ್ರೆಡಿ ಆಗಿದೆ, ಇನ್ನೊಂದು ಟ್ರಿಪ್ ಹಾಕಿದ್ದೀನಿ. ಚೆನ್ನಾಗಿ ಕರಿಬೇಕು, ಆಯಿತಾ? ಈ ಥರ ಗೋಲ್ಡ್ ಕಲರ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗೆ ಗೊತ್ತಿರುತ್ತೆ, ಮಾಡಿರ್ತೀರಾ ಅನ್ಕೋತೀನಿ. ನಾನೇನು ಹೊಸ್ದಾಗಿ ಏನೂ ಇರಲ್ಲ ಅಂದ್ಕೊಂಡು ರೆಸಿಪಿ ಅಂತೂ ಯಾವುದೂ ತೋರಿಸೇ ಇಲ್ಲ. ಬಟ್ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸಿದ್ದೀನಿ. ಅಷ್ಟರಲ್ಲಿ ಸಾಯಂಕಾಲ 6:30 6:45 ಆಗಿತ್ತು. ನೋಡಿ, ಅಜ್ಜಿ ಹಬ್ಬ ಅಂದರೆ ನಾವು ಅಮ್ಮ ಅಲ್ವಾ ಮೇನು. ಸೊ ಹಾಗಾಗಿ ಒಂದು ಕುಟ್ಕೆ ಥರ ಇಟ್ಬಿಟ್ಟು ಬೇವಿನ ಸೊಪ್ಪು ಶ್ರೇಷ್ಠ ಅದಕ್ಕೆ. ಹಾಗೆ ಎಡೆಗೆ ಅಂತ ಮೊಸರನ್ನ ಹಾಗೆ ಹೋಳಿಗೆ ಇಟ್ಟಿರ್ತೀವಿ, ನೋಡ್ಬೋದು. ಇಲ್ಲಿ ನಮ್ಮ ಮೈದ್ನವರು ಭಾರಿ ಭಕ್ತಿ, ನಮ್ಮ ಮೈದ್ನಾಗಂತೂ. ನೋಡಿ, ಅವ್ರ ಮುಖಕ್ಕೆ ಇಟ್ಟಿದ್ದೀನಿ ವಿಡಿಯೋ, ಅವ್ರಿಗೆ ಗೊತ್ತೇ ಇಲ್ಲ ಎಷ್ಟು ಚೆನ್ನಾಗಿ ಬೇಡ್ಕೊತಾ ಇದೆ ದೇವರಿಗೆ ಅಂತ. ನೋಡ್ಬೋದು ನೀವು ಕೂಡ, ಅಷ್ಟು ಭಕ್ತಿ ನಮ್ಮ ಮೈದ್ನಾಗಂತೂ. ನೋಡಿ, ಹಾಗೆ ಒಬ್ಬರೇ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮಕ್ಕಳು ಕೂಡ ಪೂಜೆ ಎಲ್ಲ ಮಾಡಿದರು, ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಚಿಕ್ಕ ಮಗ ಇದ್ದಾನಲ್ವಾ, ಅವನಿಗೆ ಪೂಜೆ ಮಾಡು ಅಂದರೆ ನಗ್ತಾ ಇದ್ದ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದುಬಿಟ್ರು. ಆ ಕಡೆ ಕೈಯಲ್ಲಿ ಎತ್ಕೊಂಡಿದ್ನಲ್ಲ ಅಂತ ಈ ಕಡೆ ಕೈಯಲ್ಲಿ ಅಗರಬತ್ತಿ ಕೊಟ್ಟು ಪೂಜೆ ಮಾಡಿಸ್ತಾಯಿದ್ರು. ಸರಿ ಕೈ ಮುಕ್ಕು ಅಪ್ಪ, ಅಡ್ಡ ಬೀಳು ಕೈ ಮುಕ್ಕು ಅಂತ ಅಂದಾಗ ನೋಡಿ ಎಷ್ಟು ಕ್ಯೂಟಾಗಿ ನಮಸ್ಕಾರ ಮಾಡ್ಕೋತಾ ಇದ್ದಾನೆ ಅಂದರೆ ಎಷ್ಟು ಖುಷಿ ಆಯಿತು ಗೊತ್ತಾ? ನೋಡಿ, ನಿಮಗೂ ಕೂಡ ತೋರಿಸಿದ್ದೀನಿ ನಾನು, ಅಷ್ಟು ಕ್ಯೂಟಾಗಿತ್ತು ನಮಸ್ಕಾರ ಮಾಡ್ತಾ ಇರೋದು. ನಮಸ್ಕಾರ ಮುಗಿಸ್ಕೊಂಡು ಬಂದರು. ಹಾಗೆ ನಾವು ಒಬ್ಬೊಬ್ಬರೇ ಪೂಜೆ ಮುಗಿಸ್ಕೊಂಡು ಅದನ್ನು ಎತ್ಕೊಂಡು ಹೋಗಿ ಒಂದು ಮರ ಇರುತ್ತೆ ಅಲ್ಲಿ ಇಡಬೇಕಾಯ್ತಾ, ಅದನ್ನು ಕೂಡ ಇಟ್ಕೊಂಡ್ರು ಹೋಗಿ ನಮ್ಮ ಮೈದ್ನವರು. ಇಲ್ಲಿ ಎಲ್ಲ ನಾವು ಕ್ಲೀನ್ ಮಾಡ್ಕೊಂಡ್ವಿ. ಇಷ್ಟೇ ಫ್ರೆಂಡ್ಸ್ ಅಜ್ಜಿ ಹಬ್ಬ ಅಂತ. ಅಂದರೆ ಮೇನ್ ಯಾವುದಾದ್ರು ಬೇಕು ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ, ಫುಲ್ ಏನು ಮಾಡ್ಕೊಂಡಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಹೋಗ್ಬರಬ್ಬ, ಬಾಯ್.